ದೆಹಲಿಗೆ ನಮ್ಮ ಹಾಲು ಹೋಗುತ್ತದಂತೆ. ಖುಷಿಯ ವಿಷಯ. ಖುಷಿ. ಇತ್ತ ಕೋಲಾಹಲವಾಗುತ್ತಿದೆ ಇವರ ರಾಜಕಾರಣ. ಚುನಾವಣೆ ಸಂದರ್ಭದಲ್ಲಿ ಕುಮಾರಸ್ವಾಮಿಯನ್ನು ಅವರನ್ನು ಉದ್ದೇಶಿಸಿ ಮಾತನಾಡುವಾಗ ಬಣ್ಣದ ಬಗ್ಗೆ ಕರಿಯ ಜಮೀರ್ ಮಾತಾಡಿದ್ದು ಭಾರಿ ಟೀಕೆ ಆಯಿತು, ಗುರಿ ಆಯಿತು, ಎಲ್ಲರಿಗೂ ಗೊತ್ತೀಗ. ಚುನಾವಣೆನೂ ಮುಗಿದೋಯ್ತು. ಈಗ ಚುನಾವಣೆ ನಂತರ ಕುಮಾರಸ್ವಾಮಿ ಅವರು ಅದಕ್ಕೆ ಪ್ರತಿಕ್ರಿಯಿಸ್ತಿದ್ದಾರೆ. ಐ ಆಮ್ ಸರ್ಪ್ರೈಸ್ಡ್. ಯಾಕೆ ನಂತರ ನಂಗೆ ಗೊತ್ತಿಲ್ಲ. ಹಿ ಶುಡ್ ಹ್ಯಾವ್ ರೆಸ್ಪಾಂಡೆಡ್ ದೆನ್ ಅಂಡ್ ದೇರ್. ಆಗಲೇ ಮಾಡಬೇಕಾಗಿತ್ತು ಅವರುವೆ. ಅದರಿಂದ ಎಲೆಕ್ಷನ್ ಮೇಲೆ ಪರಿಣಾಮ ಆಗಬಹುದು ಅನ್ನೋ ಕ್ಯಾಲ್ಕುಲೇಷನ್ ಇರ್ಬೋದಲ್ಲ ಸರ್? ಗೊತ್ತಿಲ್ಲ, ನಾನು ಹೇಳ್ತಿದ್ದು ವೈಯಕ್ತಿಕವಾಗಿ. ಜಮೀರ್ ಸೇರಿ 4-5 ಜನರ ಜೊತೆ ಇದ್ದ ದಿನಗಳು ನನ್ನ ಪಾಲಿಗೆ ಕರಾಳ ಅಂತ ಬಣ್ಣಿಸಿದ್ದಾರೆ. ಹಿಂದೆ ಅಂಧಕಾಲದಲ್ಲಿ. ಓಹೋ, ಅವರನ್ನು ಕೆಸರಿಗೆ ಹೋಲಿಸಿ ಮಾತನಾಡಿದ್ದಾರೆ. ಜಮೀರ್ ವಿರುದ್ಧ ಆಕ್ರೋಶ ಹೊರಹಾಕಿರುವ ಅವರು ಮುಸ್ಲಿಮರ ಈ ಪಂಕ್ಚರ್ ಅಂಗಡಿಲೋ ಗುಜರಿ ಅಂಗಡಿಲೋ ದುಡ್ದಿರೋ ಹಣದಲ್ಲಿ ದೇವೇಗೌಡರನ್ನ ಖರೀದಿ ಮಾಡೋಕ್ಕಾಗತ್ತಾ ಅಂದಿದ್ದಾರೆ. ಅದು ಯಾಕೆ ಅಂದರೆ ಇವರು ನಾನು ಮುಸ್ಲಿಮರಲ್ಲಿ ಚಂದ ಎತ್ತುಬಿಟ್ಟು ಖರೀದಿ ಮಾಡ್ತೀವಿ ಅಂತ ಅಂದಿದ್ದಕ್ಕೆ. ನಾನು ಎಂದಿಗೂ ಜಮೀರ್ನ ಕುಳ್ಳ ಎಂದು ಕರೆದಿಲ್ಲ. ಕುಳ್ಳ ಕರಿಯ ಎಂದು ಕರೆಸ್ಕೊಳ್ಳೋ ಸಂಸ್ಕೃತಿ ನಂದಲ್ಲ. ಹಿಂದೊಮ್ಮೆ ನನ್ನನ್ನು ಕುಮಾರ ಎಂದಿದ್ದಕ್ಕೆ ಹೊಡೆಯೋಕ್ಕೆ ಹೊರಟೋಗಿದ್ರು ಈ ಜಮೀರು ಅಂತೆಲ್ಲ ಹೇಳಿದ್ದಾರೆ. ಸರಿ, ಜಮೀರ್ ಹೇಳಿಕೆ ಸಮರ್ಥಿಸಿದ CM DCM ವಿರುದ್ಧ ಅವರು ಹಾಯ್ದಿದ್ದಾರೆ. ದೇವೇಗೌಡರು ಕಾಂದಾನೆ ಕೊಂಡ್ಕೊಳ್ತಕ್ಕಂಥವ್ರು ಪಾಪ ಯಾವ ಮಟ್ಟಿಗೆ ಬೆಳೆದಿರ್ಬೋದು ಲೆಕ್ಕ ಆಗಿ. ಕಷ್ಟಪಟ್ಟರೆ ಬಸ್ ಓಡಿಸ್ಬಿಟ್ಟು ಸಂಪಾದನೆ ಮಾಡೋರ ದೇವೇಗೌಡರು ಕಾಂದಾನ ಖರೀದಿ ಮಾಡೋಕ್ಕೆ ಬೆಳೆದಿರ್ತಕ್ಕಂಥ ದುಡ್ಡಿನ ಮದ ಮಾತಾಡ್ತಾರೆ. ಇಲ್ಲಿ ಮುಸ್ಲಿಂ ಕಮ್ಯುನಿಟಿ ಅವರು ಏನೆಲ್ಲ ಚಂದ ಎದ್ಬಿಟ್ಟು ಇಲ್ಲೆಲ್ಲ ಟೈರ್ ಅಂಗಡಿಲಿ ಪೈರ್ ಅಂಗಡಿಲಿ ದುಡ್ಡು ಸಂಪಾದನೆ ಮಾಡಿ ದೇವೇಗೌಡರು ಕಾಂದಾನ ಕೊಂಡ್ಕೊತಾರ. ನನ್ನ ಜೀವನದಲ್ಲಿ ಎಂದೂ ಸಹ ಆ ಪದ ಬಳಕೆ ನನ್ನಿಂದಲೂ ಆಗಿಲ್ಲ, ಅವರಿಂದಲೂ ಆಗಿಲ್ಲ. ಆತ್ಮೀಯತೆ ಇದಕ್ಕೆಲ್ಲ ರಾಜಕೀಯವಾಗಿದ್ದು. ನಾನು ರಾಜಕೀಯವಾಗಿದ್ದಂಥದ್ದು ವೈಯಕ್ತಿಕವಾಗಲ್ಲ. ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು. ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನ ಕುಮಾರ ಅಂತ ಸಂಬೋಧನೆ ಮಾಡಿದ್ರು. ಆಗ ಅವ್ರನ್ನ ಹೊಡಿಲಿಕ್ಕೆ ಹೋದಂತ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನೋ ಇದು ಮಾಡ್ಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋವನ್ನ. ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ, ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ. ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ. ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ? ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರೀತೀರಾ? ದೇವೇಗೌಡರು ಗರ್ವಭಂಗ ಮಾಡ್ತಿದ್ದಾರೆ. ಗರ್ವಭಂಗ ಅಂದ್ರೆ ತಪ್ಪೇನಿದೆ? ಏನದು ಇದ್ರ ವರ್ಡ? ಅದು ಸೊಕ್ಕು ಮುರಿತೀನಿ ಅಂತಕ್ಕಂಥದ್ದು ಅದೇನು ಇದ್ರ ವರ್ಡ? ಅದು ಆ ವ್ಯಕ್ತಿ ಬಗ್ಗೆ ನನ್ನ ಹತ್ರ ಚರ್ಚೆ ಮಾಡಬೇಡಿ. ಆ ವ್ಯಕ್ತಿ ಎಲ್ಲಿದ್ದ? ಈಗ ಕೆಸರು ಅಂತ ಹಿಂದೆನೇ ಹೇಳ್ಬಿಟ್ಟಿದ್ದೀನಿ. ನನ್ನ ಜೀವನದ ಕರಾಳ ದಿನ ಆ ಒಂದು 5-6 ಜನ ಇದ್ರಲ್ಲ, ಅವರ ಸಂಬಂಧ ಬೆಳೆಸಿದ್ದು ನನ್ನ ಕರಾಳ ದಿನ. ನನಗೆ ಅದು ಭಾಳ ಎಕ್ಸ್ಪೀರಿಯನ್ಸ್ ಆಯಿತು ಆ ದಿನಗಳು. ಅದರಿಂದ ಈಗ ಸ್ವಲ್ಪ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥವನು. ಸರ್, ನೀವು ಹಿಂದೆಲ್ಲ ಹೇಳ್ತಾ ಇದ್ರಿ ಕರ್ನಾಟಕ ರಾಜಕಾರಣದಲ್ಲಿ ಒಬ್ರಿಗೊಬ್ರು ನೋಡಲ್ಲ, ಮಾತಾಡಲ್ಲ, ಆ ರೀತಿಯ ದ್ವೇಷ ವಾತಾವರಣ ಇಲ್ಲ, ಆ ಸಂಪ್ರದಾಯ ಇಲ್ಲ ಅಂತ. ಬಟ್ ಇವ್ರ ವಿಷಯದಲ್ಲಿ ಅದು ಇದ್ದ ಹಾಗೆ ಕಾಣಿಸ್ತಿದ್ಯಾ ಸರ್? ಇರ್ಬೋದೇನೋ, ಮೀಟ್ ಮಾಡಲ್ಲ, ಮಾತಾಡಲ್ಲ ಅಂತ. ಬಟ್ ಜನರಲಿ ಇಲ್ಲ ಅಂತ ನಾನು ಅದನ್ನು ಹೇಳಿದ್ದು. ಅಂದರೆ 100% ಇದೆ ಅಂತ ಅಲ್ಲ, ಜನರಲಿ ಇಲ್ಲ ಕರ್ನಾಟಕದಲ್ಲಿ ಆ ವಾತಾವರಣ ಅಂತ ನಾನು ಅವಾಗ ಹೇಳಿದ್ದು. ಎಸ್, ಅಂದರೆ ಈಗ ಚನ್ನಪಟ್ಟಣ ಚುನಾವಣೆ ಸಂದರ್ಭದಲ್ಲಿ ಅವರು ಮಾತನಾಡಿದ್ರು. ಆದರೆ ಇವರು ಈಗ ಇದನ್ನ ಕುಮಾರಸ್ವಾಮಿ ಅವರು ಚುನಾವಣಾ ನಂತರ ಪ್ರತಿಕ್ರಿಯೆ ಕೊಟ್ಟಿದ್ದು ನನಗೆ ಸ್ವಲ್ಪ ಆಶ್ಚರ್ಯವನ್ನು ತಂದಿದೆ. ಅದರಲ್ಲಿ ಯಾವ ಅನುಮಾನನೂ ಬೇಡ. ಹಿ ಶುಡ್ ಹ್ಯಾವ್ ರಿಯಾಕ್ಟೆಡ್ ಅವತ್ತೇ ಅಥವಾ ಮಾರನೇ ದಿನ, ವಾಟ್ ಎವರ್ ಇಟ್ ಇಸ್. ಬಟ್ ಯಾವಾಗ ರಿಯಾಕ್ಟ್ ಮಾಡಬೇಕು ಅನ್ನೋ ಆಯ್ಕೆ ಅವರಿಗಿದೆ. ಹಾಗಾಗಿ ನಾನು ಸುಮ್ಮನಾಗ್ತೀನಿ. ಬಟ್ ಈಗ ಅವರು ಹಳೆ ಗೆಳೆತನಗಳನ್ನು, ಅದು ಜಮೀರೋ ಅಥವಾ 4-6 ಜನ ಅಂತಂದ್ರು. ಯಾರದು 4-6 ಜನ ಅಂದರೆ? ಚಲವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಪುಟ್ಟಣ್ಣ, ಯಾರ ಈ ಥರ, ಅಥವಾ ರಮೇಶ್ ಬಂಡಿ ಸಿದ್ದೇಗೌಡರು, ಈ ಥರ ಯಾರ್ಯಾರೋ 4 ಜನ ಇರಬೇಕದು. ಅವರನ್ನ ಈಗ ನೀವು ಕೆಸರಿಗೋ ಕೊಚ್ಚೆಗೋ ಮತ್ತೊಂದಕ್ಕೋ ಹೋಲಿಸಿದ್ರೆ ಪ್ರಯೋಜನ ಇಲ್ಲ. ಆ ದಿನಮಾನಕ್ಕೆ ನೀವು ಅವರ ಗೆಳೆತನವನ್ನು ಇಟ್ಕೊಂಡಿದ್ರಿ. ಅದು ಸರಿನೋ ತಪ್ಪೋ ನಿಮಗೆ ಅರಿವಾಗಿರಬೇಕು ಅಥವಾ ಅವ್ರಿಗೆ ಅರಿವಾಗಿರಬೇಕು. ಈಗ ದೂರವಾಗಿದ್ದೀರಿ. ಈಗ ಅದನ್ನು ಕೆಸರು ಕೊಚ್ಚೆ ಅಂತ ಕರೆದ್ರೆ ಪ್ರಯೋಜನ ಏನು? ವಾಟ್ ವಿಲ್ ಯು ಗೇನ್? ಯಾರು ಒಬ್ಬರೇ ಹೇಳ್ರಪ್ಪ ನೋಡೋಣ. ಆಲ್ ರೈಟ್, ಗೆಳೆತನಗಳು ನಿರಂತರವಾಗಿ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಏರುಪೇರಾಗಬಹುದು. ನನಗೆ ಸರಿ ಇಲ್ಲ ಅಂದಾಗ ದೂರ ಬಂದ ಮೇಲೆ ದೂರ ಇದ್ಬಿಡ್ಬಿಟ್ರೆ ಆಯ್ತಪ್ಪ. ಅದನ್ನು ಈಗ ಕೆಸರು ಕೊಚ್ಚೆ ಡ್ಯಾಶ್ ಡ್ಯಾಶ್ ಅಂತೆಲ್ಲ ಹೇಳಿದ್ರೆ ಪ್ರಯೋಜನ ಇಲ್ಲ. ಅದರಿಂದ ನನ್ನ ಪ್ರಕಾರದಲ್ಲಿ ಜೊತೆಲಿದ್ದ ಕರಾಳ ದಿನ ಅನ್ನೋದು ಆಮೇಲೆ ಅದು ಹೆಂಗಾಗತ್ತದು? ಹಂಗಾಗಲ್ಲ.
ಜೊತೆಲಿದ್ದಾಗ ಕರಾಳ ಆಯಿತು, ಅದಾದಮೇಲೆ ಚೆನ್ನಾಗಾಯಿತು. ದಟ್ಸ್ ಆಲ್ ಯುವರ್ ಇದು ಪ್ರಾಬ್ಲಮ್ಸ್. ಹಾಗಾಗಿ ಈಗ ನೀವು ಅದನ್ನು ಕೆಸರು ಅಂತನೋ ಕೊಚ್ಚೆ ಅಂತನೋ ಏನೋ ಹೇಳಿಕೊಂಡ್ರೆ ನಂಗೆ ಗೊತ್ತಿಲ್ಲ. ನೀವು ವೈಯಕ್ತಿಕವಾಗಿ ಏನು ಕರ್ಕೋತೀರಿ ಕರ್ಕೊಳ್ಳಲ್ಲ ಅನ್ನೋದನ್ನು ನಾವು ಎಲ್ಲಿಂದ ನೋಡೋಣ? ಅವ್ರವ್ರಿಗೆ ಗೊತ್ತಿರಕ್ಕೆ ಸಾಧ್ಯ ಅಷ್ಟೆ. ಇನ್ನು ಹಳೆ ಗೆಳೆಯರನ್ನ ಕೆಸರಿಗೆ ಹೋಲಿಸಿದ್ದ ಕುಮಾರಸ್ವಾಮಿ ವಿರುದ್ಧ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಮುಗಿಬಿದ್ದಿದ್ದಾರೆ. ಆಗ ನಾವೆಲ್ಲ ಪನ್ನೀರು, ಈಗ ಕೊಚ್ಚೆ ಆಗಿದ್ದೀವ ಅಂತ ಪ್ರಶ್ನಿಸಿದ್ದಾರೆ. ನಮ್ಮನ್ನ ತಪ್ಕೊಂಡ್ಮೇಲೆ ನಾವು ಕೊಚ್ಚೆ, ಅವರು ಕೊಚ್ಚೆ ಅಂತ ಬಾಲಕೃಷ್ಣ ಅವರ ವ್ಯಾಖ್ಯಾನ. ಅಷ್ಟೇ ಅಲ್ಲ, ಸಚಿವ ಜಮೀರ್ ಹಾಗೆ ಹೇಳಬಾರ್ದಿತ್ತು, ಇದರಿಂದ ಜೆಡಿಎಸ್ಗೆ ಸ್ವಲ್ಪ ಪ್ಲಸ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಈ ಮೂಲಕ ಯೋಗೇಶ್ವರ್ ಹೇಳಿಕೆಯನ್ನ ಸಮರ್ಥಿಸಿದ್ದಾರೆ. ಕಾಂಗ್ರೆಸ್ಗೆ ಹಾನಿಯಾಗಿರೋದು ಹೌದು ಅಂತ ಒಪ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಮಾಡಿದವರು ಚಲುವರಾಯಸ್ವಾಮಿ ಅವರು, ಬಾಲಕೃಷ್ಣ ಅವರು, ಪುಟ್ಟಣ್ಣವರು, ಜಮೀರು ಅಂತೇಳಿ ನಿಮ್ಮ ಅವರ ಸ್ಟೇಟ್ಮೆಂಟ್ ಒಂದ್ಸರಿ ರಿವೀಲ್ ಮಾಡಿ ತಾವು ದಯಮಾಡಿ ನೋಡ್ಬೇಕು. ಅವತ್ತು ನಾವು ಕೊಚ್ಚೆ ಆಗಿರ್ಲಿಲ್ಲ, ನಾವಿವತ್ತು ವಿರೋಧವಾಗಿದ್ದೀವಿ, ಅದಕ್ಕೆ ನಾವು ಅವ್ರಿಗೆ ಕೊಚ್ಚೆ ಕಂಡಂಗೆ ಕಾಣ್ತಾ ಇದ್ದೀವಿ. ಇಬ್ರು ತಪ್ಕೊಂಡ್ಮೇಲೆ ಇಬ್ರು ಕೊಚ್ಚೆನೆ ತಾನೆ, ಅವರು ಕೊಚ್ಚೆ ನಾವು ಕೊಚ್ಚೆ, ಇಬ್ರು ಕೊಚ್ಚೆ. ಅವನು ಅನ್ಬಾರ್ದಾಗಿತ್ತು ಜಮೀರ್ಗೆ, ಮೊದಲಿಂದನೂ ಕರಿಯಾ ಕುಳ್ಳ ಅಂತ ಬಂದಿದ್ದವರು. ನಮ್ಮ ಮುಂದೆನೆ ಹೇಳೋರು ಕುಮಾರಸ್ವಾಮಿ ಅವ್ರು ಕುಳ್ಳ ಅಂತ. ಯೋಗೀಶ್ವರನ ಹೇಳಿದಾರಲ್ಲ ಗೆಲ್ತಕ್ಕಂಥದ್ದು ದಳದವ್ರೆ ಅಂತ. ಯೋಗೀಶ್ವರ್ ಅವ್ರ ಸ್ಟೇಟ್ಮೆಂಟ್ ನಾವು ಅಲ್ಗಳೆಯಕ್ಕಾಗೋದಿಲ್ಲ. ಕುಮಾರಸ್ವಾಮಿ ಅವರು ದೇವೇಗೌಡರು ಬಂದು ತತ್ವವಾಗಿ ನಮ್ಮನ್ನ ತೆಗಿಲೇಬೇಕು ಯೋಗೀಶ್ವರನ ಅಂತ ಹೇಳಿ ಏನು ಪ್ಲಾನ್ ಮಾಡ್ಕೊಟ್ರು, ಅದರಿಂದ ಅವ್ರಿಗೆ ಸ್ವಲ್ಪ ಪ್ಲಸ್ ಆಗಿರ್ಬೋದು. ಜಮೀರ್ ಅಣ್ಣ ಸ್ಟೇಟ್ಮೆಂಟ್ ಕೂಡ ಅವ್ರಿಗೆ ಅನುಕೂಲ ಆಯಿತು, ಫಲಪ್ರದಾಯಕೂ ಆಯಿತು. ಹಂಗೆ ಹೇಳ್ಬಾರ್ದಿತ್ತು ಅನ್ನೋದನ್ನೆಲ್ಲ ಆದ್ಮೇಲೆ ಹೇಳ್ತಾರಲ್ಲ ಸರ್. ಪ್ಲಸ್ಸೋ ಮೈನಸ್ಸೋ ನನಗೆ ಗೊತ್ತಿಲ್ಲ. ನನಗೆ ಇವ್ರ ರೀತಿ ಲೆಕ್ಕಾಚಾರಗಳು ಇಲ್ಲ. ಅಲ್ಟಿಮೇಟ್ಲಿ ಓಟ್ಗಳು ಮತ ಎಣಿಕೆ ಆಗಬೇಕು, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ನೋಡಬೇಕು. ಆಮೇಲೆ ನಮ್ಮ ವಿಶ್ಲೇಷಣೆಗಳು, ಈ ಕಾರಣಕ್ಕೆ ಹೀಗಾಗಿರ್ಬೋದಾ, ಆ ಕಾರಣಕ್ಕೆ ಹಾಗಾಗಿರ್ಬೋದಾ ಅಂತ. ದಟ್ ಈಸ್ ಆಲ್. ಅಲ್ಟಿಮೇಟ್ಲಿ ಜಮೀರ್ದು ಇದು ಜಮೀರ್ ಅಂತಲ್ಲ ನಾನು ಹೇಳೋದು, ಅದು ಯಾವ ಪಕ್ಷದಿಂದ ಆದರೂ ಆಗಬಹುದು. ಚುನಾವಣೆಯ ಸಂದರ್ಭ ಬಿಟ್ಟು ಬೇರೆ ಸಂದರ್ಭದಲ್ಲಿ ಮಾತನಾಡಿದಾಗ ಅದನ್ನು ನಿಭಾಯಿಸಲು ಅವಕಾಶ ಇರುತ್ತೆ ಮತ್ತು ಜನರಿಗೆ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲು ಅವಕಾಶ ಇರಲ್ಲ. ಆದರೆ ಚುನಾವಣೆಯ ಪ್ರಚಾರ ಸಂದರ್ಭದಲ್ಲಿ ವಾಕ್ಯಗಳು, ಮಾತುಗಳು, ಶಬ್ದಗಳನ್ನು ಬಳಸಿದಾಗ ಅದನ್ನು ಪ್ರಚಾರದ ಅಸ್ತ್ರವಾಗೂ ಬಳಸ್ತಾರೆ ಯಾರೋ ಒಬ್ಬರು, ಈ ಕಡೆಯವರು ಆ ಕಡೆಯವರು. ಪ್ಲಸ್ ಅದಕ್ಕೆ ಜನಕ್ಕೆ ಉತ್ತರ ಕೊಡಲಿಕ್ಕೆ ಜಾಗನೂ ಇರುತ್ತೆ. ಇಮಿಡಿಯೇಟ್ ಆಗಿ ವೋಟಿಂಗ್ ಬೂತ್ಗೆ ಹೋಗ್ತಿರ್ತಾರೆ. ಹಾಗಾಗಿ ರಾಜಕೀಯ ನಾಯಕರುಗಳು ಅವರವರ ನಾಲಿಗೆಯನ್ನು ಯಾವ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಅವರೇ ತೀರ್ಮಾನ ಮಾಡ್ಕೋಬೇಕು. ಕೆಲವರಿಗೆ ಬಹಳ ವಿವಾದಾತ್ಮಕ ಮಾತುಗಳು, ಹೇಳಿಕೆಗಳನ್ನು ಕೊಟ್ಕೊಂಡು ಹೋಗೋದೇ ಒಂಥರ ಮಜಾ. ಕೆಲವರಿಗೆ ಅದರಲ್ಲೇ ಖುಷಿ ಕಾಣ್ಕೊಂಡು ಅವ್ರಿಗೆ ಅದೇ ಖುಷಿ, ಅವರ ಅಸ್ತಿತ್ವವೇ ಅದರಲ್ಲಿರುತ್ತೆ. ಕೆಲವರಿಗೆ ಚುನಾವಣೆ ಎದುರಿಸುವ ಭಯ ಇಲ್ಲ ಅವ್ರಿಗೆ ಜೀವನದಲ್ಲಿ, ಕೆಲವರುಗಳಿಗೆ. ಬಟ್ ರಾಜಕಾರಣದಲ್ಲೇ ಇರ್ತಾರೆ ಸದಾಕಾಲ. ಅವ್ರಿಗೆ ಕಳ್ಕೊಳ್ಳೋದೇನಿಲ್ಲ, ಅವ್ರ ಬಾಯಿಗೆ ಬಂದಂಗೆ ಬಿಡ್ತಾ ಇರ್ತಾರೆ ಅವ್ರುಗಳು. ಅದೆಲ್ಲ ಎಫೆಕ್ಟ್ ಆಗತ್ತಾ ಆಗಲ್ವಾ ಅನ್ನೋದನ್ನು ನೋಡಬೇಕು. ಹಿಂದೆ ಎಲ್ಲ ಈ ಥರ ಕೆಲವು ಮಾತುಗಳು ಬಂದಾಗ ಒಂದು ಪರ್ಟಿಕ್ಯುಲರ್ ಸ್ಟೇಟ್ಮೆಂಟು ಅಥವಾ ಒಂದು ಘಟನೆ ಅದು ಆ ಎಂಟೈರ್ ಚುನಾವಣೆ ಮೇಲೆ ಪರಿಣಾಮ ಬೀರಿರುವುದು ಉಂಟು. ಈ ಪ್ರಕರಣದಲ್ಲಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಪ್ಲಸ್ಸೋ ಮೈನಸ್ಸೋ ಫಲಿತಾಂಶ ಬರಬೇಕು ಅಷ್ಟೇ. ಇವರ ಹೇಳಿಕೆಯನ್ನು ಕುಮಾರಸ್ವಾಮಿನೋ ಖಂಡಿಸಿ ಆಕ್ರೋಶ ಹೊರಹಾಕಿದ್ರು. ಆದರೆ ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ಹಾಗೂ ಯಾವುದೋ ಇದಕ್ಕೆ ಬೋರ್ಡ್ ಯಾವುದಕ್ಕೂ ಇದಾಗಿದ್ದಾರೆ ಅವರು, ಚೇರ್ಮನ್ ಏನೋ, ರಮೇಶ್ ಬಂಡಿ ಸಿದ್ದೇಗೌಡ ಒಂದು ಅಮೋಘವಾದಂತಹ ಆಳ ಅಧ್ಯಯನದಲ್ಲಿ ತೊಡಗಿದ್ದಂಥ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು. ನನಗೆ ಭಾಳ ಸರ್ಪ್ರೈಸ್. ಜಮೀರ್ ಹೇಳಿಕೆಯ ಹಿಂದೆ ಕುಮಾರಸ್ವಾಮಿ ಇರಬಹುದು. ಅವರಿಬ್ಬರದ್ದು ಬಹಳ ಫ್ರೆಂಡ್ಶಿಪ್ಪು. ಕುಮಾರಸ್ವಾಮಿಗೆ ಹೇಳಿಸಿ ಅಭ್ಯಾಸ, ಇವರು ಅವ್ರ ಜೊತೆನೇ ಇದ್ದವರಲ್ಲ. ಓಕೆ, ಜಮೀರ್ ಬಾಯಲ್ಲಿ ಹಾಗಾಗಿ ಹೇಳಿಸಿರಬಹುದು ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಜೋಕು, ಬಟ್ ಸ್ಟಿಲ್ ಸಮ್ಟೈಮ್ಸ್ ಜೋಕ್ಸ್ ಬೇಕು. ಸೀರಿಯಸ್ ಪಾಲಿಟಿಕ್ಸ್ ಆಗಿಬಿಟ್ರೆ ಬೇಜಾರಾಗ್ಬಿಡುತ್ತೆ. ಎಂಟರ್ಟೈನ್ಮೆಂಟ್ ಒಂದು ಸ್ವಲ್ಪ ಬೇಕಾಗತ್ತೆ. ಇದು ಜೋಕ್ ಥರನೇ ಇದೆ, ಇದ್ದಂಗಿದೆ ಮೇಲ್ನೋಟಕ್ಕೆ. ಇರಲಿ. ಈ ಮಧ್ಯೆ ಮಾಜಿ ಸಂಸದ DK ಸುರೇಶ್ ಅವರು ಮಾತಾಡಿ ಚುನಾವಣೆ ಮೇಲೆ ಪ್ರಭಾವ ಬೀರಬೇಕು ಅನ್ನೋ ಕಾರಣಕ್ಕೆ ಜಮೀರ್ನ ಹಳೆ ಹೇಳಿಕೆಯನ್ನು, ಹಳೆಯದು ಯಾವುದು, ಹೊಸದೇ ಅಲ್ವಾ ಅದು? ಹೌದು ಸರ್, ಈ ಚುನಾವಣೆಯಲ್ಲೇ ಮಾಡಿದ್ದು. ಬಟ್ ಒಂದೆರಡು ದಿನ 3 ದಿನ ಹಿಂದಕ್ಕೆ ಹೋಗಿದ್ದಕ್ಕೆ ಹಳೆದಾಗ್ಬಿಡುತ್ತೆ. ಅದು ಹೆಂಗೆ ಆಗ್ಬಿಡುತ್ತೆ? ಹಳೆ ಹೇಳಿಕೆಯನ್ನು ಮಾಧ್ಯಮಗಳು ವ್ಯಾಪಕವಾಗಿ ಪ್ರಚಾರ ಮಾಡಿದ್ವು ಅಂತ ಹೇಳಿದ್ದಾರೆ.
ಮಾಧ್ಯಮಗಳ ಮೌಲ್ಯವನ್ನು ಪ್ರಶ್ನೆ ಮಾಡುವ ಸಮಯ ಬಂದಿದೆ. ಅಥವಾ ಬಾಲಕೃಷ್ಣ ಕೂಡ ಮಾಧ್ಯಮಗಳ ಮೇಲೆ ಗೂಬೆ ಕೂರಿಸುವ ಯತ್ನ. ಆಲ್ ರೈಟ್, ನೋ ಪ್ರಾಬ್ಲಮ್. ಯೋಗೇಶ್ ಅವರನ್ನ ಎದುರಿಸ್ತಕ್ಕಂಥ ಸ್ಥಿತಿಲಿ ಯಾರು ಇಲ್ಲ. ಈ ಸಂದರ್ಭದಲ್ಲಿ ಮಾತಾಡಬಾರ್ದಾಯಿತು ಅಂದ್ಬಿಟ್ರೆ ಅವರು ಗಳಸೆ ಗಂಟೆಸರು. ಇದರಿಂದ ಕುಮಾರಣ್ಣನೇ ಇರಬೇಕು ಅಂತ ನನ್ನ ಅಭಿಪ್ರಾಯ. ಕುಮಾರಣ್ಣನ ಜಮೀರಣ್ಣ ಚೆನ್ನಾಗವ್ರೆ, ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ಅವ್ರಿಗೆ ಅಭ್ಯಾಸ ಅದೇ ಹೇಳ್ಸಿರ್ಬೋದು ಅಂತ ನನ್ನ ಅಭಿಪ್ರಾಯ. ವೈಯಕ್ತಿಕವಾದಂತಹ ಮಾತುಗಳನ್ನು ಆಡಬೇಕಾದ್ರೆ ಇವತ್ತು ಚರ್ಚೆ ಮಾಡಿ, ಅದನ್ನ ಪ್ರತಿಪಕ್ಷಗಳಿಗಲ್ಲ ಮಾಧ್ಯಮಗಳು ಮಾಡಿರ್ತಕ್ಕಂಥ ಸೃಷ್ಟಿ ಇದು. ಈಗ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕಳ್ಳ ಅಂದದ್ರ ಬಗ್ಗೆ ನೀವು ಮಾಧ್ಯಮಗಳು ಮಾತಾಡಲಿಲ್ಲ, ಇಲ್ಲಿ ಕದ್ದಿದ್ದಾನೆ ಅಂತ ಕೇಳಲಿಲ್ಲ, ನೀವು ಚರ್ಚೆ ಮಾಡಲಿಲ್ಲ. ನಿಮ್ಮ ಮೌಲ್ಯಗಳು ಕೂಡ ಇವತ್ತು ಪ್ರಶ್ನೆಗಿದೆ. ಹಿಂದೆ ಖರ್ಗೆ ಅವ್ರಿಗೆ ಅರ್ಗದ ಜ್ಞಾನೇಂದ್ರ ಅವರು ಇದೇ ಪದ ಉಪಯೋಗಿಸಿದ್ರು, ಕರಿಯ ಅಂತಕ್ಕಂಥ ಪದನ. ಆದ್ರೂ ಮಾಧ್ಯಮದವ್ರು ನೀವು ಯಾಕೋ ಜಾಸ್ತಿ ಹೈಪ್ ಮಾಡ್ಲಿಲ್ಲ ಅದನ್ನ. ಅವ್ರು ಏನ್ ಬೈದ್ರು ಕೇಳ್ತಾರೆ, ನನ್ನ ಬಾಲಕೃಷ್ಣ ಅಂದ್ರು ಅವ್ರು ಏನ್ ಕೇಳಲ್ಲ, ಒಳ್ಳೆ ಮಾತಾಡಿದ್ರು ದೇವೇಗೌಡರು ಬಾಲಕೃಷ್ಣಗೆ ಅಂತಾರೆ. ನಾವೇನಾರ ಅಂತ ಪದ ಪ್ರಯೋಗ ಮಾಡಿದಾಗ ಬಾಲಕೃಷ್ಣ ಹೆಂಗನ್ ಬಗ್ಗೆ ದೇವೇಗೌಡರ ಬಗ್ಗೆ ಅಂತಾರೆ. ನಾವು ಚುನಾವಣೆ ಮಾಡಿದ್ದು 3 ಜನದ ಮೇಲೆ ಈ ಸರಿ. ಒಂದು ದಳ, ಒಂದು ಬಿಜೆಪಿ, ಒಂದು ಕೆಲವು ಮಾಧ್ಯಮಗಳು. 3 ಜನದ ಮೇಲೆ ಚುನಾವಣೆ ಮಾಡೋದು ನಾವು ಈ ಸರಿ. ಮಾಧ್ಯಮದ ಬಗ್ಗೆ ಸುರೇಶ್ ಅವರು ಈ ರೀತಿ ಹೇಳಿಕೆ ಎಷ್ಟು ಸರಿ ಸರ್? ಫಸ್ಟು ರಮೇಶ್ ಬಂಡಿ ಸಿದ್ದೇಗೌಡರದ್ದು ಕುಮಾರಸ್ವಾಮಿನಿ ಹೇಳಿಸಿದ್ದಾರೆ ಅನ್ನೋ ಅಧ್ಯಯನ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಇರ್ಬೋದು. ಅದೇ ಹೆಂಗಾಗತ್ತೆ ಸರ್? ಯಾರಿಗೆ ಯಾಕೆ ಆಗಬಾರ್ದು? ಇರ್ಬೋದು. ಜಮೀರ್ ಕುಮಾರ್ ಐ ವಿಲ್ ಬಿಲೀವ್ ದೇರ್ ಓನ್ MLA ಸ್ಟೇಟ್ಮೆಂಟನ್ನು ನಾನು ಅಕ್ಸೆಪ್ಟ್ ಮಾಡ್ತಿರೋದನ್ನು. ಬಟ್ ಇಮಿಡಿಯೇಟ್ಲಿ ದಿ KPCC ಪ್ರೆಸಿಡೆಂಟ್ ಶುಡ್ ಎಕ್ಸ್ಪೆಲ್ ಜಮೀರ್ ಅಹಮದ್ ಫಾರ್ ಪಕ್ಷದ್ರೋಹಿ ಚಟುವಟಿಕೆಗೆ. ಹೌದು, ಕುಮಾರಸ್ವಾಮಿಯಿಂದ ಹೇಳಿಸಿಕೊಂಡು ಇಂತಹ ಒಂದು ಹೇಳಿಕೆಯನ್ನು ಕೊಟ್ಟು ಆ ಮೂಲಕ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗುವಂತೆ ಮಾಡಿದರೆ ಅವರು ಪಕ್ಷದ್ರೋಹಿಯೋ ಅಲ್ಲವೋ? ದ್ರೋಹಿ ಆಗಲೇಬೇಕು. ರಮೇಶ್ ಬಂಡಿ ಸಿದ್ದೇಗೌಡರು ಮೊದಲೋಗಿ ಒಂದು ಕಂಪ್ಲೇಂಟ್ ಕೊಡಲಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಸರ್, ಇವನು ಪಕ್ಷದ್ರೋಹಿ ಸರ್, ಈ ವ್ಯಕ್ತಿ, ಇವ್ರನ್ನ ಡಿಸ್ಮಿಸ್ ಮಾಡಿ ಸರ್ ಪಾರ್ಟಿಯಿಂದ ಅಂತ. ದಾಟ್ಸ್ ಎ ಗುಡ್ ಪಾಯಿಂಟ್. ಇನ್ನು ಸುರೇಶ್ ಮಾಧ್ಯಮಗಳ ಬಗ್ಗೆ ಮಾತಾಡಲಿ, ಏನು ತಪ್ಪೇನಿದೆ? ಏನು ನೀವು ನಾನು ಏನು ಮೇಲಿಂದ ಇಳಿದು ಬಂದ್ಬಿಟ್ಟಿದ್ದೀವಾ? ಹಂಗಲ್ಲ ಸರ್, ಇವ್ರಿಗೆ ಸಹಿ ಅನ್ಸಿದ್ ಮಾತ್ರ ಹಾಕಬೇಕು. ಹಾಗಲ್ರಿ ಅದು ಹಾಗಲ್ಲ. ಇಟ್ಸ್ ನಾಟ್ ಲೈಕ್ ದಟ್. ನೀವು ವೈ ಡು ಯು ಸಿ ಲೈಕ್ ದ್ಯಾಟ್? ಅದು ಹಂಗಲ್ಲ. ನಾವು ಇವರನ್ನು ವಿಶ್ಲೇಷಣೆ ಮಾಡ್ತೀವಿ ಅಥವಾ ಟೀಕೆ ಮಾಡ್ತೀವಿ ಅವರವರ ಶೈಲಿಗಳಲ್ಲಿ. ಹಾಗೆ ಅದರ ಭಾಗವಾಗಿ, ಸಮಾಜದ ಭಾಗವಾಗಿರುವ ಅವರು ಮಾಧ್ಯಮಗಳನ್ನು ವಿಶ್ಲೇಷಣೆ ಮಾಡಬಾರ್ದು ಅಂತ ಎಲ್ಲಿದೆ? ಯಾಕೆ ಮಾಡಬಾರ್ದು? ಮಾಡಲಿ, ಇಟ್ಸ್ ಆಲ್ ರೈಟ್. ನೀವು ಇದನ್ನ ಹಾಕಲ್ಲ, ಇದನ್ನ ಹಾಕ್ತೀರಿ ಅಂತ ಅಗೇನ್ ಇಟ್ಸ್ ಹಿಸ್ ಒಪಿನಿಯನ್. ಅಲ್ಟಿಮೇಟ್ಲಿ ಹಿಸ್ ಒಪಿನಿಯನ್. ಆ ಒಪಿನಿಯನ್ ಅವ್ರಿಗೆ ಜಾಗ ಇದೆ ಅಂತ ನನ್ನ ವಾದ. ಅದ್ರಲ್ಲಿ ನನಗೆ ಯಾವ ಸಮಸ್ಯೆನೂ ಕಾಣಿಸ್ತಿಲ್ಲ, ಅಥವಾ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗೋದೂ ಇಲ್ಲ ನನ್ನ ದೀರ್ಘಕಾಲದ ಪತ್ರಿಕೋದ್ಯಮದಲ್ಲಿ ಬೇಕಾದ್ರೆ. ಬಟ್ ಐ ಹ್ಯಾವ್ 1 or 2 ಇಶ್ಯೂ ಅಷ್ಟೇ ಅದರಲ್ಲಿ. ಏನು? ಮಾಧ್ಯಮಗಳನ್ನು ಬಲಿಪಶು ಮಾಡ್ಕೊಳ್ಳೋದು ಅಥವಾ ಗೂಬೆ ಕೂರಿಸ್ಕೊಳ್ಳೋಕೆ ಹೋಗೋದು ಇದೇನು ಹೊಸದಲ್ಲ. ಅದೇನು ಏನು ದೊಡ್ಡ ಹೊಸ ಪದಗಳು ಅದು ಅಂತ ನನಗೇನು ಅನಿಸಲ್ಲ. ಅದು ನಂಬರ್ 1. ನಂಬರ್ 2, ಅದನ್ನು ತೋರಿಸಿಲ್ಲ, ಇದನ್ನು ತೋರಿಸಿಲ್ಲ ಅಂತ. ಬಹಳ ಸರಿ ರಾಜಕಾರಣಿಗಳಿಗೆ ಪುರ್ಸೊತ್ತಿರಲ್ಲ ಎಲ್ಲ ನೋಡೋಕ್ಕೆ. ಹಾಗಾಗಿ ಅವ್ರಿಗೆ ಯಾರೋ ಬಂದು ಹೇಳಿದ್ದನ್ನೇ ಕೇಳಿಸ್ಕೊಂಡು ಹೇಳ್ತಾ ಇರ್ತಾರೆ ಸುಮ್ಮನೆ. ಅದು ತೋರಿಸಿಲ್ಲ, ಇದು ತೋರಿಸಿಲ್ಲ, ತೋರಿಸಿರ್ತಾರೆ ಎಷ್ಟೋ ಸರಿ. ನೀವು ಅಂದ್ಕೊಂಡಂಗೆ ಅದು ಹಿಂಗೆ ತೋರಿಸಿರ್ಬೇಕಾಗಿತ್ತು, ಹಂಗೆ ತೋರಿಸಿರ್ಬೇಕಂತ ಆಗದೆ ಇರಬಹುದೇನು. ದಟ್ಸ್ ಓಕೆ. ನನಗೆ ಅದು ಸಮಸ್ಯೆ ಅಲ್ಲ. ಬಟ್ ನನಗೆ ಸುರೇಶ್ದು ಅವರ ಈ ಮಾತನ್ನು ಕೇಳಿದ ಮೇಲೆ ಒಂದು 2 ಅನ್ನಿಸ್ತು ನನಗೆ. ಅದನ್ನು ಹೇಳ್ಬಿಡ್ತೀನಿ ಅಷ್ಟೆ. ಏನದು? ಬಾಲಕೃಷ್ಣ ಹೇಳಿದಂಗೆ ಮಾಧ್ಯಮಗಳ ಮೇಲೆ ಮಾಧ್ಯಮಗಳ ಜೊತೆ ನಾವು ಫೈಟ್ ಮಾಡಬೇಕಾಗ್ಬಂದು. ಚುನಾವಣೆ ಟೈಮಲ್ಲಿ ನೀವು ವಿಪರೀತವಾದ ನಾಲಿಗೆಯನ್ನು ಉದ್ದಕ್ಕೆ ಬಿಟ್ಟರೆ ಮಾಧ್ಯಮ ಜೊತೆನೂ ಫೈಟ್ ಮಾಡಬೇಕಾಗತ್ತೆ. ನೀವು ಇಶ್ಯೂ ಆಗಿದ್ದಾಗ ಇರ್ಬೋದು. ಓಕೆ, ನಾವು ಯಾಕೆ ಹಾಗಾದರೆ ನನ್ನ ಅಬ್ಜೆಕ್ಷನ್ ಏನು? ಸುರೇಶ್ ಅವರು ಹೇಳಿರೋದಕ್ಕೆ ಅವರೆಲ್ಲ ಒಂದು ಕಡೆ ಹೇಳ್ತಾರೆ, ನಾನು ಕರಿಯ ಅಂದರೆ ತನ್ನ ಬಣ್ಣಕ್ಕೆ ಅವ್ರು ಹೇಳೋದು. ನಾನು ಈಗ ಕರಿಯ, ನನ್ನನ್ನು ಕರಿಯ ಅಂತ ಕರೆದ ನಾನು ಬಿಳಿ ಆಗ್ಬಿಡ್ತೀನಾ? ನಿಕ್ ನೇಮ್ ಅದು ಕರೀತಾರಪ್ಪ ಅಂತ ಅವ್ರದ್ದೊಂದು ವಾದ ಇದ್ದಂಗೆ. ಖಾಸಗಿ ಮಾತುಕತೆಗಳಲ್ಲಿ ನಿಕ್ ನೇಮ್ಗಳನ್ನು ಕರ್ಕೊಂಡು ಹೋಗೋದು ತಪ್ಪು ಸರಿ ಅಂತ ನಾನು ರಾಂಗ್ ಅಂತ ಹೇಳೋಕ್ಕಾಗಲ್ಲ. ಅವ್ರವ್ರಿಗೆ ಬಿಟ್ಟಿದ್ದು, ಏನು ಬೇಕಾದ್ರೂ ಕರ್ಕೋಬೋದು. ಸಾರ್ವಜನಿಕ ಸಭೆಗಳಲ್ಲಿ ಆವೇಶ, ಆಕ್ರೋಶಗಳನ್ನು ತೋರಿಸಿಕೊಂಡು, ಹಲ್ಲನ್ನು ಕಚ್ಕೊಂಡು, ಕೈಯನ್ನು ಎತ್ಕೊಂಡು, ತಲೆ ಕುಣಿಸ್ಕೊಂಡು ಮಾಡಿಕೊಂಡು ಭಾಷಣ ಬಿಟ್ಟು ಬಾಯ್ಡ್ ಅಂತ ಆ ನಿಕ್ ನೇಮ್ಗಳನ್ನ ತರೋದು ಸರಿಯಾದ ಲಕ್ಷಣನೂ ಅಲ್ಲ, ತಪ್ಪು. 2ನೇದು, ನಾನು ಕರಿಯ, ನಾ ಬಿಳಿ ಆಗ್ತೀನಾ? ನಂದೊಂದೇ ಒಂದು ವಾದ ಇರೋದು, ಬಣ್ಣಕ್ಕೆ ಬಣ್ಣವನ್ನು ಬಳಸಿ ಯಾವುದೇ ವ್ಯಕ್ತಿಯ ಮೇಲೆ ಯಾರೇ ಮಾತಾಡಿದ್ರೆ
ಅದು ಯಾಕೆ ಬಂತು, ತಪ್ಪಾಗಿ ಕಾಣಿಸ್ತು, ರೇಸಿಸ್ಟ್, ವರ್ಣಭೇದ ಯಾಕೆ ಬಂತು ಅಂದರೆ ಅದಕ್ಕೆ ಹಿಸ್ಟ್ರಿ ಇದೆ. ಓಕೆ. ಕಾಂಗ್ರೆಸ್ ಪಕ್ಷ ಸಾಮಾನ್ಯವಾಗಿ ಬಳಸಿಕೊಳ್ಳುವ ಒಂದು ಹೆಸರು ಮಹಾತ್ಮ ಗಾಂಧೀಜಿ. ಸಾಮಾನ್ಯವಾಗಿ ಬಳಸ್ತಾರೆ. ಈಗ ಇತ್ತೀಚೆಗೆ ಈ ಗಾಂಧಿನೂ ಬಳಸ್ತಾರೆ ಅವರು, ಸೋನಿಯಾ ಗಾಂಧಿನೋ ರಾಹುಲ್ ಗಾಂಧಿನೋ ಬಳಸ್ಕೋತಾರೆ, ದಟ್ಸ್ ಓಕೆ. ಬಟ್ ಮೂಲ ಹೇಳೋದು ದೇಶಕ್ಕೋಸ್ಕರ ಹೋರಾಡಿದ ಕಾಂಗ್ರೆಸ್ ಪಕ್ಷ ಮಹಾತ್ಮ ಗಾಂಧೀಜಿಯವರು ಅಂತ ಅಂತೀರಿ. ನಿಜ. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಪ್ರಾರಂಭ ಆಗಿದ್ದು ಯಾವುದರಿಂದ? ಬಣ್ಣದಿಂದಾನೆ, ಇದೇ ಬಣ್ಣದಿಂದಾನೆ, ಇದೇ ಕರಿಯಿಂದಾನೆ ಅಲ್ಲಿ ಸ್ಟಾರ್ಟ್ ಆಗಿದೆ. ಆ ಪಕ್ಷದ ಮೂಲ ಬಣ್ಣದಲ್ಲೇ ಇದೆ. ಓಕೆ. ಹಾಗಾಗಿ ಬಣ್ಣಕ್ಕೆ ಮಹತ್ವ ಇದೆ. ಫುಟ್ಬಾಲ್ ಮ್ಯಾಚಲ್ಲೋ ಕ್ರಿಕೆಟ್ ಮ್ಯಾಚಲ್ಲೋ ರೇಸಿಸ್ಟ್ ಕಾಮೆಂಟನ್ನು ಪಾಸ್ ಮಾಡ್ತಾರೆ. ಅದ್ಯಾವುದೋ ಕ್ರಿಕೆಟ್ ಮ್ಯಾಚಲ್ಲಿ ಆಸ್ಟ್ರೇಲಿಯಾಲೆಲ್ಲ ಒಂದ್ಸರಿ ಆದಾಗ ನಮ್ಮ ಪ್ಲೇಯರ್ಗೆ ಯಾರೋ ಒಬ್ಬರಿಗೆ ಮಂಕಿ ಅಂತ ಯಾವನೋ ಅಂದ್ಬಿಟ್ಟ. ಅವ್ನು ಮಂಕಿ ಆಗ್ಬಿಡ್ತಾನಾ ಪ್ಲೇಯರು? ಇಲ್ವಲ್ಲ. ಇಲ್ಲ. ಬಟ್ ಇಟ್ ಬಿಕೇಮ್ ಎನ್ ಇಶ್ಯೂ. ಹೌದು. ಹೌದಲ್ಲ? ಹಾಂ. ಫಾರ್ ಎಕ್ಸಾಂಪಲ್, ಯಾವುದೋ ಜಾತಿ ವಿಚಾರಕ್ಕೆ ಬರೋಣ. ಯಾವುದೋ ಜಾತಿ ಹೆಸರು ಯಾರೋ ಹಿಡಿದು ಏನೋ ಬಾಯಿ ಬಂದಂಗೆ ನಾವು ಮಾತಾಡ್ಬಿಡ್ತಾರೆ. ಮಾತಾಡಬೇಕಾಗಿಲ್ಲ, ಮಾತಾಡ್ಬಿಡ್ತಾರೆ ಒಂದ್ಸರಿ. ಟೆಕ್ನಿಕಲಿ ಜಾತಿ ಬದಲಾಗದೇ ಇರ್ಬೋದು, ಬಟ್ ಅದಕ್ಕೆ ಕೇಸ್ ಹಾಕ್ತಾರಾಗ. ಹೌದು. ಯಾಕೆ ಹಾಕ್ತಾರೆ? ಎಗೈನ್ ಹಿಸ್ಟ್ರಿ. ಹಿಸ್ಟಾರಿಕಲಿ ಆ ಪದಗಳ ಬಳಕೆ ರಾಂಗ್ ಅನ್ನೋದು ವಾದ. ಅದಕ್ಕೆ ಬಣ್ಣಕ್ಕೆ ಮತ ನಿಮಗೆ ಮಹತ್ವ ಬಂದಿದೆ. ಕೇವಲ ನಾನು ಕರಿಯ, ನನ್ನ ಬಣ್ಣ ನಂದು ಹೆಂಗಿದೆ, ನೀವು ನನ್ನ ಬಿಳಿ ಆಗ್ಬಿಡ್ತೀನಿ ಅಂತಂದರೆ ನಾವು ಆಗಲ್ಲ ಅನ್ನೋದು ನಮಗೂ ಗೊತ್ತಿರುತ್ತೆ, ಹೇಳಿದವನಿಗೂ ಗೊತ್ತಿರುತ್ತೆ. ನಿಜ. ಹೇಳಿದವನಿಗೂ ಗೊತ್ತಿರುತ್ತೆ. ಸಂದರ್ಭ, ಸನ್ನಿವೇಶ ಮತ್ತು ಕೆಲವು ಪದಗಳ ಪ್ರಯೋಗದ ಹಿಂದೆ ಚರಿತ್ರೆ ಇರುತ್ತೆ. ಬಟ್ ಇಟ್ ಡಸಂಟ್ ಮೀನ್ he has no right to evaluate media. He has every right to evaluate it and he is free to do it. Yes. ಇನ್ನು ವಕ್ಫ್ ವಿಚಾರದಲ್ಲಿ ವಕ್ಫ್ ಆಸ್ತಿಯಲ್ಲಿ ಉಳಿಮೆಗೆ ಮುಂದಾದಂತಹ ರೈತರ ಮೇಲೆಯೂ ಕೂಡ ಈಗ ಪೊಲೀಸರು ಕೇಸನ್ನು ದಾಖಲು ಮಾಡಿದ್ದಾರೆ. ಟ್ರ್ಯಾಕ್ಟರ್ ವಶಕ್ಕೆ ಪಡೆದ ಘಟನೆ ಚಿಂತಾಮಣಿಯ ತಿಮ್ಮಸಂದ್ರದಲ್ಲಿ ನಡೆದಿದೆ. ತಿಮ್ಮಸಂದ್ರದ ಸರ್ವೆ ನಂಬರ್ 13/1, 13/3, 20ರಲ್ಲಿ ಜಮೀನಲ್ಲಿ 10 ರೈತರನ್ನ ಬೇಸಾಯ ಮಾಡ್ತಾ ಇದ್ರು. ಆದರೆ 2018-19ರಲ್ಲಿ ಸದ್ದಿಲ್ಲದೆ ಇದು ವಕ್ಫ್ ಆಸ್ತಿ ಅಂತ ಮಾಡ್ಕೊಂಡ್ಬಿಟ್ರು. ವಿಧಿ ಇಲ್ಲದೆ ಸುಮ್ಮನೆ ಆಗಿದ್ರು ರೈತರು. ಮೊನ್ನೆ ಅಷ್ಟೇ ಮುಖ್ಯಮಂತ್ರಿಗಳು ಹೇಳಿದ ತಕ್ಷಣ ಒಕ್ಕಲೆಬ್ಸಲ್ಲ ಅಂತ ಧೈರ್ಯ ಕೊಟ್ಟರು. ನಂತರ ನಮ್ಮ ಜಮೀನಲ್ಲಿ ನಾವು ಉಳುಮೆ ಮಾಡೋಣ ಅಂತ ಜನ ಟ್ರ್ಯಾಕ್ಟರ್ ತಗೊಂಡು ಬಂದ್ರು. ಚಿಂತಾಮಣಿಯ ಜಾಮಿಯಾ ಮಸೀದಿ ಸಮಿತಿ ಮತ್ತು ರೈತರ ನಡುವೆ ಗಲಾಟೆ ಎದ್ದೇಳ್ತು. ಮಸೀದಿ ಸಮಿತಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ಈಗ 10ಕ್ಕೂ ಹೆಚ್ಚು ರೈತರ ಮೇಲೆ ಅತಿಕ್ರಮ ಪ್ರವೇಶ ಕೇಸನ್ನ ಹಾಕೊಂಡಿದ್ದಾರೆ. ಟ್ರ್ಯಾಕ್ಟರ್ ಅನ್ನ ಸೀಸ್ ಮಾಡಿದ್ದಾರೆ. ಈ ವಿರುದ್ಧವಾಗಿ ಅಶೋಕ್ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ತಲೆಮಾರೆಯಿಂದ ನಾವೇ ಪೊಸಿಷನ್ ಅಲ್ಲಿ ನಾವೇ ಉಳ್ತಾ ಇದೀವಿ. ಅವಾಗ ಬಂದು ನಮಗೆ ದುಮ್ಮಕ್ವರೆಗೆ ಬಂದು ನಮ್ಮನ್ನ ಹೊರೆ ಹಾಕಿ ಅವರು ಬೇಲಿ ಹಾಕಿದ್ರು. ನಾವು ಇವಾಗ ಬಂದು ನಮ್ಮ ಜಾಗ ಬೇಕು ಅಂತ ಹೇಳಿ ನಾವು ಟ್ರ್ಯಾಕ್ಟರ್ ಉಳುಮೆ ಮಾಡ್ಕೊಂಡು ಸಿದ್ದರಾಮಯ್ಯ ಹೇಳಿರೋ ಪ್ರಕಾರ ರೈತರಿಗೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಇವಾಗ ನಮ್ಮ ಹೊಲನ್ನು ನಾವು ಉತ್ಕೊಂತ ಇದೀವಿ ಅಷ್ಟೇ. ನಾನು ಅನುಭವ ಬಂದು 95 ವರ್ಷದಿಂದ ಇದೀವಿ ನಾವು. ಒಂದು ರೀತಿ ರೈತರ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು, ರೈತರು ಇವತ್ತು ಆತಂಕದಲ್ಲಿದ್ದಾರೆ ರಾಜ್ಯದಲ್ಲಿ. ಮತ್ತೆ ಮಠಮಾನ್ಯಗಳ ಜಮೀನನ್ನು ಕೂಡ ಕಿತ್ಕೊಳ್ತಕ್ಕಂಥದ್ದು, ದೇವಸ್ಥಾನಗಳ ಜಮೀನನ್ನು ಕಿತ್ಕೊಳ್ತಕ್ಕಂಥದ್ದು. ಹಾಗಾಗಿ ಹೋರಾಟ ನಿರಂತರವಾಗಿರ್ತದೆ. ಎಲ್ಲಿವರೆಗೂ ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಉತ್ತರ ಕೊಡೋದಿಲ್ವೋ, ಎಲ್ಲಿವರೆಗೂ ರೈತರಿಗೆ ನಿರಾಳತೆ ಸಿಗೋದಿಲ್ಲ, ಅಲ್ಲೂ ಕೂಡ ನಮ್ಮ ಹೋರಾಟ. ಸ್ಪಷ್ಟ ಉತ್ತರ ಏನಿಲ್ಲ. ಮುಖ್ಯಮಂತ್ರಿಗಳು ರೈತರಿಂದ ತೆಗೆದು ಬಿಡ್ತೀವಿ ಅಂತಂದ್ರೆ ಆಗಲ್ಲ ಅಂತ ನಾನು ಅವತ್ತೂ ಹೇಳಿದೆ. ರಾಜ್ಯ ಸರ್ಕಾರ ಈಗ ಸ್ಪಷ್ಟವಾಗಿ ಹೇಳಬೇಕಾಗಿರೋದು ಆ ಗೆಜೆಟ್ಟಿನ ನೋಟಿಫಿಕೇಶನ್ ಪರಿಸ್ಥಿತಿ ಏನು ಅದನ್ನು ಹೇಳಬೇಕು. ನಂಬರ್ 2, ಟ್ರಿಬ್ಯುನಲ್ ಪವರ್ಸ್. ಎರಡಕ್ಕೂ ಡಿಸಿಷನ್ಗೆ ಬರಬೇಕಿದು. ಬರದೇ ಇದ್ರೆ ಲೆಟ್ ದೇರ್ ಬಿ ಎ ಫೈಟ್. ಅವ್ರವ್ರ ಫೈಟ್ ಅವ್ರವ್ರು ಮಾಡಲಿ. 95 ವರ್ಷದಿಂದ ಆ ವ್ಯಕ್ತಿ ಹೇಳಿದ್ದೇ ನಿಜ ಇದ್ದರೆ, ಅವ್ರ ಅನುಭವದಲ್ಲಿದ್ದರೆ, ಅದು ವಕ್ಫ್ ಜಮೀನು ಯಾವಾಗ ಆಯಿತು ಮತ್ತು ಯಾಕಾಯಿತು? ಏನೋ ಹೈಕೋರ್ಟಲ್ಲೂ ಇದೇ ಇದು ಅಂತ ಏನೋ ಹೇಳ್ದಂಗಿತ್ತು ನನಗದು. ಅದೇನು ಕೇಸ್ ಹೋಗಿದೆಯೋ ಏನೋ ನನಗೆ ಐಡಿಯಾ ಇಲ್ಲ. ಹಂಗಾಗಿ ಐ ಮೇ ನಾಟ್ ಬಿ ಏಬಲ್ ಟು ಕಾಮೆಂಟ್ ಎಕ್ಸಾಕ್ಟ್ಲಿ ಇದು ಹಿಂಗೆ ಇದೆ ಪರಿಸ್ಥಿತಿ ಈ ಜಮೀನಿಗೆ ಅಂತ. ಬಟ್ ಪಾಯಿಂಟ್ ಈಸ್, ರೈತರದ್ದನ್ನು ತೆಗೆದಿದ್ದೀವಿ ಅಂದಾಗ ಇದು ತೆಗೆದು ಬಿಡಬೇಕಾಗಿತ್ತಲ್ಲ. ಹಂತವಾಗಿ ಮಾಡ್ಕೊಂಡು ಬರ್ತಾರೆ. ನಂಬರ್ 2, ವಕ್ಫು ಹೇಗೆ ನೋಟಿಫೈ ಮಾಡ್ತಾ ಇದೆ? 95 year old ಅವ್ರದ್ದು ಇದ್ರೆ ಹೆಂಗೆ ನೋಟಿಫೈ ಮಾಡುತ್ತದು? ಅವ್ರು ಹೇಳಿದ ತಕ್ಷಣ ಅತಿಕ್ರಮ ಅಲ್ಲ. ಹಾಗಾದ್ರೆ ನಾನು ಅದಕ್ಕೆ ಮುಜರಾಯಿ ಇಲಾಖೆಗೆ ಹೇಳಿದೆ. ಮುಜರಾಯಿ ಇಲಾಖೆ ಒಂದು 2 ನೋಟಿಸ್ ಕೊಡಿ ನೋಡೋಣ. ಯಾವ್ದಾದ್ರು 2 ದೇವಸ್ಥಾನದ ವಿಚಾರದಲ್ಲೋ ಅಥವಾ ಯಾವ್ದಾದ್ರು 2 ಜಾಗದಲ್ಲೋ 2 ನೋಟಿಸ್ ಕೊಡಿ ನೋಡೋಣ. ನೋಟಿಸ್ ಕೊಟ್ಟು ಪಾಣಿ ಚೇಂಜ್ ಮಾಡಿಸಿ. ಯಾಕೆ ಆಗಬಾರ್ದದು? ವೈ? ದಿಸ್ ಈಸ್ ವಕ್ಫ್ ಹ್ಯಾಸ್ ಡಿಸೈಡೆಡ್ ಈ ರಾಜ್ಯದಲ್ಲಿ ಶಾಂತಿಯನ್ನು ಕದಡಬೇಕು ಅಂತ ಯಾರೋ ತೀರ್ಮಾನ ಮಾಡ್ದಂಗೆ ಕಾಣಿಸ್ತಾ ಇದೆ ನನಗೆ. ಸಿಕ್ಕಲ್ಲಿ ರಾಜ್ಯ ಸರ್ಕಾರ
ಇದನ್ನು ಬಹಳ ಕೇವಲವಾಗಿಯೂ ಬಿ ಜೆ ಪಿಯ ಪ್ರಚಾರದ ಭಾಗವೆಂದು ಹೌದು. ಅಥವಾ ಮುಸ್ಲಿಮರನ್ನು ಓಲೈಸುವ ತನ್ನ ಮುಂದುವರಿದ ಭಾಗ ಅಂತಾನೋ ಅಥವಾ ಹಿಂದೂಗಳಲ್ಲಿ ಆ ಯೂನಿಟಿ ಇಲ್ಲ, ಅದು ಏನೂ ಆಗಲ್ಲ, ನಮಗೆ ರಾಜಕೀಯವಾಗಿ ಲಾಭ ಆಗತ್ತೆ ಅಂತಾನೋ, ಈ ಥರ ಏನೋ ಆಲೋಚನೆಗಳಲ್ಲಿ ತನ್ನ ಪಾಡಿಗೆ ತಾನು ಒಳ್ಳೆ ಕಂಬಳಿ ಹುಳುಕ್ ಥರ ಓಡಾಡ್ಕೊಂಡಿದೆ. ಇರಬಹುದು, ಅದು ಅವರಿಷ್ಟ ಅಧಿಕಾರದಲ್ಲಿದ್ದಾಗ. ಬಟ್ ಐ ವಿಲ್ ಟೆಲ್ 100%, ಇವತ್ತಲ್ಲ ನಾಳೆ ಅಲ್ಲ ನಾಳಿದ್ದು ಇದು ದಿಸ್ ವಿಲ್ ಬಿಕಮ್ ಎನ್ ಇಶ್ಯೂ ಗ್ರಾಮ ಮಟ್ಟದಲ್ಲಿ. ನಾ ಬರ್ಕೊಡ್ತೀನಿ ಬೇಕಾದ್ರೆ ನಿಮ್ಗಳಿಗೆ. ಅಲ್ಲಿಗೆ ಕಾಂಗ್ರೆಸ್ಸಿನ ಲೀಡರ್ಗಳು ಅಥವಾ ಎಮ್ ಎಲ್ ಎಗಳು ಹೋದಾಗ ಸ್ಥಳೀಯ ಯುವಕರುಗಳು, ಆಯ್ತಣ್ಣ ನೀನು ಅಲ್ಲೇ ಎಲ್ಲ ಮಾಡಿಸ್ಕೊ ಹೋಗೋಣ, ನಮ್ಮನ್ನೇನು ಬಂದು ಕೇಳ್ತಾ ಇದೀಯಾ ಅನ್ನೋ ಲೆವೆಲ್ಗೆ ರೀಚ್ ಆಗ್ತೀರಿ. ಬಿಕಾಸ್ ಈ ರಾಮ ಜನ್ಮಭೂಮಿ ಕೇಸನ್ನು ನಾನು ಅತ್ಯಂತ ಆರಂಭದ ದಿನಗಳಿಂದ ನಾನು ನೋಡ್ಕೊಂಡು ಬಂದಿರೋದು. ಹೀಗೆ ಇಗ್ನೋರ್ ಮಾಡಿತ್ತು ಕಾಂಗ್ರೆಸ್ ಆಗೋದನ್ನು. ನಿಧಾನವಾಗಿ ನಮ್ಗೆ ಆ ದೃಶ್ಯ ಕಾಣಿಸ್ತು, ಹಳ್ಳಿನಲ್ಲಿ ಬಂತದ ಆಮೇಲೆ. ಇದು ಮೇಲ್ನೋಟಕ್ಕೆ ಎಲ್ಲ ರೈತರ ಜಮೀನು ಹೋಗ್ಬಿಡಲ್ಲ, ಆದರೆ ಭಾವನೆ ಒಂದು, ಪರ್ಸೆಪ್ಷನ್ ಒಂದು ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗತ್ತೆ, ಗ್ಯಾರಂಟಿ. ಸೊ ದಿ ಸ್ಟೇಟ್ ಮಸ್ಟ್ ಅಟೆಂಡ್ ಟು ದಿಸ್ ಈಗಲೇ. ಇಲ್ಲ ಅದೇನಾಗತ್ತೆ ನೋಡೇ ಬಿಡ್ತೀವಿ ಅಂದರೆ ಫೇರ್ ಎನಫ್, ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಸಾಗಬೇಕು ಅಷ್ಟೇ.